ಅಲ್ಲೇ ಕೂತ್ಕೊಂಡ್ಬಿಟ್ರಲ್ಲ. ಈಗ ಬೆಳಗಾವಿ ಉತ್ತರ ಭಾಗದ ಶಾಸಕರಾದಂತ ರಾಜು ಶೇಟ್ ಸಾಹೇಬ್ರ ಸಲುವಾಗಿ ನಾವು ಪತ್ರಿಕಾ ಒಂದು ಮಾಧ್ಯಮದ ಪ್ರತಿನಿಧಿಗಳನ್ನ ಕರೆದಿದ್ದೀವಿ. ಅದಕ್ಕಾಗಿ ಎಲ್ಲ ನಮ್ಮ ಮಾಧ್ಯಮದ ಪ್ರತಿನಿಧಿಗಳು ಮತ್ತ ಪ್ರತಿನಿಧಿಗಳು ಪತ್ರಿಕಾ ಪ್ರತಿನಿಧಿಗಳಿಗೆ ನಾನು ಸ್ವಾಗತನ ಬಯಸಿ ಇನ್ನು ಮುಂದೆ ಮಲ್ಲೇಶ್ ಚೌಗಲ ಅವರು ಎರಡು ಮಾತಾಡಬೇಕಂತ ಕೇಳ್ಕೊತೀನಿ. ಎಲ್ಲ ಪತ್ರಕರ್ತರಿಗೆ ಸ್ವಾಗತ ಮಾಡಿ ನಾವು ಇವತ್ತಿನ ಪತ್ರಿಕಾಗೋಷ್ಠಿ ಕರೆಯೋದು ಉದ್ದೇಶ ಏನಪ್ಪಾ ಅಂದ್ರೆ, ಬೆಳಗಾವಿ ನಗರದಿಂದ ಇನ್ನೂವರೆಗೆ ಯಾರು ಒಬ್ರು ಮಂತ್ರಿಮಂಡಲದಲ್ಲಿ ಆಗಿಲ್ಲ. ಇದ ಕಾಂಗ್ರೆಸ್ ಪಕ್ಷದ ಇತಿಹಾಸದಲ್ಲಿ. ಯಾಕಂದ್ರೆ ಸುಮಾರು ವರ್ಷದಿಂದ ನಾವು ಹಿಂದಿನ ಶಾಸಕರನ್ನು ನೋಡಿದೆವು, ಅದರ ಹಿಂದಿನ ಶಾಸಕರು ನೋಡಿದೆವು. ಆದರೆ ನಗರದಿಂದ ಇನ್ನೂವರೆಗೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾರನ್ನೂ ಒಬ್ಬರ ಮಂತ್ರಿಮಂಡಲದಲ್ಲಿ ಆಗಲಿ, ರಾಜ್ಯ ಮಂತ್ರಿಮಂಡಲದಲ್ಲಿ ಆಗಲಿ, ಕೇಂದ್ರ ಮಂತ್ರಿಮಂಡಲದಲ್ಲಿ ಕೂಡ ಸೇರಿಸಿಲ್ಲ. ಇದರ ಹಿಂದಿನ ಇತಿಹಾಸ ನೋಡ್ರೆ, ಮೊನ್ನೆ ಮಾಜಿ ದಿವಂಗತ ಶ್ರೀ ಸಿದ್ಧಾರ್ಥ ಸಾಹೇಬರು 4 ಸಲ ಆರಿಸೋದ್ರು. ಅದರ ಹಿಂದೂ ಕೂಡ MP ಆಗಿ ಭಾಳ ಮಂದಿ ಆರಿಸೋದ್ರು. ಅವರು ಕೂಡ ಕೇಂದ್ರದಲ್ಲಿ ಯಾವುದೂ ಸ್ಥಾನಮಾನ ಸಿಗಲಿಲ್ಲ ಕಾಂಗ್ರೆಸ್ ಪಕ್ಷದಿಂದ ಅಂತ ಹೇಳ್ತಾ ಇದ್ದೇನೆ. ಆದರೆ ಶಾಸಕರಾಗಿ ಹಿಂದಿನ ಸಲ ಕೂಡ 10, 12 ವರ್ಷ, 15 ವರ್ಷ, 20 ವರ್ಷ ಶಾಸಕರಾದರೂ ಆಗಲಿಲ್ಲ. ನಾವು ಒಬ್ಬ ಮೈನಾರಿಟಿ ಅಂತ ತಿಳ್ಕೊಂಡು ಒಂದು ಒಳ್ಳೆ ಕೆಲಸ ಮಾಡಿದಂಥ ರಾಜು ಶೇಟ್ ಸಾಹೇಬರಿಗೆ ನಾವೆಲ್ಲ ಸಂಘಟನೆ ಪರವಾಗಿ, ಎಲ್ಲ ಪಕ್ಷದ ಮುಖಂಡರ ಪರವಾಗಿ, ಎಲ್ಲ ಸಮಾಜದ ಪರವಾಗಿ ನಾವು ಮಾನ್ಯ ನಮ್ಮ ರಾಹುಲ್ ಗಾಂಧೀಜಿ ಅವರಿಗೆ, ಅದೇ ರೀತಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ, ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯ ಸಾವ್ರಿಗೆ ವಿನಂತಿ ಮಾಡ್ಕೋತೀವಿ, ರಾಜು ಶೇಟ್ ಸಾಹೇಬ್ರಿಗೆ ಮಂತ್ರಿಮಂಡಲದಲ್ಲಿ ಒಂದು ಸ್ಥಾನ ಮಾಡಿಕೊಡ್ಬೇಕು ಮತ್ತು ಬೆಳಗಾವಿ ಶಹರದಲ್ಲಿ ಒಬ್ಬರು ಮಂತ್ರಿ ಇದ್ರಪ್ಪ ಅಂತ ಅನ್ನೋದು ಒಂದು ಇತಿಹಾಸ ನಿರ್ಮಾಣ ಆಗಲಿ ಅಂತ ನಾವು ತಮ್ಮ ಮುಖಾಂತರ ವಿನಂತಿ ಮಾಡ್ಕೋತೀವಿ. ಅವರು ಒಂದು ವರ್ಷದಲ್ಲಿ ಬೆಳಗಾವಿಯಲ್ಲಿ ಬಹಳಷ್ಟು ಡೆವಲಪ್ಮೆಂಟ್ ಆಗಲಿ ಅದು ಮಾಡ್ಕೊಂಡು ಬಂದಾರ. ಅದ್ರ ಜೊತೆನ ಎಲ್ಲ ಪಕ್ಷದ ಕಾರ್ಯಕರ್ತರಿಗೆ ಸಮಾಧಾನದಿಂದ ಕೆಲಸ ಮಾಡಿದ್ರು. ಅದಕ್ಕಿಂತ ಮುಖ್ಯ ವಿಷಯ ಅಂದರೆ, ಬೆಳಗಾವಿ ಸಿಟಿ ಡಿಸ್ಟ್ರಿಕ್ಟ್ದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಸುಮಾರು ವರ್ಷದಿಂದ ಕೆಲಸ ಮಾಡ್ಕೊಂಡು ಬಂದ ನಾವು. ಇವೆಲ್ಲ ಪರಿಗಣಿಸಿ ಅವರಿಗೆ ಒಂದು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಿಗೆ ತಾವು ಮಂತ್ರಿಮಂಡಲದಲ್ಲಿ ಸೇರ್ಬೇಕಾದ್ರೆ ಇದು ನಮ್ಮದು ಬಹಳ ಒತ್ತಾಯಪೂರ್ವಕವಾಗಿ ವಿನಂತಿ ನಾವು ಹೈಕಮಾಂಡ್ಗೆ ಮಾಡ್ತಾ ಇದ್ದೇವೆ. ಅಲ್ಲ, ಅವ್ರ ಬಗ್ಗೆ ನಾ ಏನು ಅನ್ನಂಗಿಲ್ಲ. ನಾವು ಮೈನಾರಿಟಿ ಕಮ್ಯುನಿಟಿ ಇದ್ರ ಹಿಂದ OBC ಕಮ್ಯುನಿಟಿದ ರಮೇಶ್ ಕುರ್ಚಿಯವರು ಆರಿಸಿ ಬಂದಿರು 2 ಸಲ, ಇದರಿಂದ ಫಿರೋಜ್ ಶೇಟ್ ಅವರು 2 ಸಲ ಆರಿಸಿ ಬಂದಿರು, ಈಗ ರಾಜು ಶೇಟ್ ಅವರು ಆರಿಸಿ ಬಂದಾರೆ. ಅಹಿಂದದಿಂದ ಬೆಳಗಾವಿ ಶಹರದಲ್ಲಿ ಇದ್ದಂಥ ನಾವು ಏನು ಅಹಿಂದ ಅಂತ ಹೇಳ್ಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಕೆಲಸ ಮಾಡಿದೆವು. ಪಕ್ಷ ಅಧಿಕಾರದಲ್ಲಿ ಬಂದಿದೆ. ಇದ್ರ ಹಿಂದೆ ಕೂಡ SM ಕೃಷ್ಣ ಸರ್ಕಾರ ಕೂಡ ಇತ್ತು. ಅದಕ್ಕೆ ನಾವು ಒತ್ತಾಯಪೂರ್ವಕವಾಗಿ ನಮ್ಮ ಜಿಲ್ಲೆಯಲ್ಲಿ ಬಹಳಷ್ಟು ಮಂದಿನ ಇದ್ರ ಹಿಂದೆ ಮಂತ್ರಿಗಳು ಮಾಡ್ಯಾರ. ಆದರೆ ಬೆಳಗಾವಿ ನಗರದಿಂದ ಯಾರಿಗೆ ಮಾಡಿಲ್ಲ. ಅದು ಮೈನಾರಿಟಿ ಅಹಿಂದ. ಅದ್ರ ಹಿಂದೆ ನಾವೆಲ್ಲರೂ ಕೂಡ್ಕೊಂಡು ಅದೇ ಒಂದು ಬೆಂಬಲಕ್ಕೆ ನಿಂತೀವಿ. ಸರ್, ನಾವು ಇವತ್ತು ಪ್ರೆಸ್ ಮೀಟ್ ತಮ್ಮ ಮಾಧ್ಯಮ ಮುಖಾಂತರ ನಾವು ಸರ್ಕಾರಕ್ಕೆ, ಅದ್ರ ನಮ್ಮ ಹೈಕಮಾಂಡ್ಗೆ ನಮ್ಮ ಮೆಸೇಜ್ ಕಳಿಸ್ತೀವಿ. ಈಗ ನಾವು ಲೆಟರ್ ಕ್ಯಾಂಪೇನ್ ಕೂಡ ಮಾಡ್ತಾ ಇದ್ದೇವೆ. ಅದ್ರ ಜೊತೆನ ಎಲ್ಲ ಸಂಘ ಸಂಸ್ಥೆಯಿಂದ ಪ್ರತಿಯೊಬ್ಬರು ಎಲ್ಲರೂ ಇವತ್ತಿನ ನಾವು ಪತ್ರ ಮುಖಾಂತರ ನಮ್ದು ಅಂಡುಣಿಕೆ ಇವತ್ತಿನ ತಿಳ್ಸಕ್ಕೆ ನಾವು ಶುರು ಮಾಡ್ತೇವೆ. ಇನ್ನು 2-3 ದಿನ ಕಾಲಾವಕಾಶ ಇದೆ. ಅದನ್ನು ನಾವು ಉಪಯೋಗ ಮಾಡ್ಕೊಂಡು ನಾವು ಇವತ್ತಿನ ನಮ್ಗೆ ಲೆಟರ್ ಕ್ಯಾಂಪೇನ ಫೋನ್ ಮುಖಾಂತರ, ತಮ್ಮ ಮಾಧ್ಯಮ ಮುಖಾಂತರ ನಾವು ನಮ್ಮ ಕ್ಯಾಂಪೇನ್ ಶುರು ಮಾಡ್ತೇವೆ. ಅದು ಆಗೋ ಮಟ್ಟ ನಾವು ಬಿಡಂಗಿಲ್ಲ ಅಂತ ಹೇಳ್ತಾ ಇದ್ದೀವಿ. ಇಲ್ಲ, ನಾವು ಬರೀ ಪ್ರೆಸ್ ಮೀಟ್ ಮಾಡ್ತಾ ಇಲ್ಲ. ಅಂದ್ರೆ ಫಸ್ಟ್ ನಾವು ಮೆಸೇಜ್ ಅಲ್ಲಿ ಹೋಗಿ ಮುಟ್ಟಲಿ. ಇದಾದ್ಮೇಲೆ ನಾವು ಹೇಳಿಲ್ಲ. ಈಗ ಅದ್ರ ಲೆಟರ್ ಕ್ಯಾಂಪೇನ್ ಕೂಡ ಮಾಡ್ತೀವಿ ನಾವು. ನಮ್ಮ ಎಲ್ಲ ಹಿರಿಯ ಮುಖಂಡರ
ಜಿಲ್ಲೆಯಲ್ಲಿ ಇದ್ದಂಥ ಶ್ರೀ ಸತೀಶ್ ಅಣ್ಣ ಜಾರಕಿಹೊಳಿ ಆಗಲಿ, ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಆಗಲಿ, ಎಲ್ಲ ಶಾಸಕರು ಕೂಡ ನಾವು ಭೇಟಿಯಾಗಿ ವಿನಂತಿ ಮಾಡ್ಕೋತೀವಿ. ನಾವು ಒಂದು ಮೈನಾರಿಟಿ, ಒಂದು 5 ಮತ್ತು ಬೆಳಗಾವಿ ಸಿಟಿದಿಂದ ಆರಿಸಿ ಬಂದಂಥ ಶಾಸಕರಿಗೆ ತಾವು ಮಂತ್ರಿಮಂಡಲದ ಸ್ಥಾನ ಕೊಡ್ಬೇಕಂತ ನಾವು ವಿನಂತಿ ಪೂರ್ವಕವಾಗಿ ಕೇಳ್ಕೊತೀವಿ. ನಾವು ಇಲ್ಲ, ನಾವು ಬದಲಾವಣೆ ಅನ್ನಂಗಿಲ್ಲ. ಇದ್ರ ಹಿಂದೆ ಜಿಲ್ಲೆಗೆ 4 ಮಂತ್ರಿಗಳು ಕೊಡ್ತೀರ. ಇದ್ರ ಹಿಂದೆ ಬೆಳಗಾವಿ ಜಿಲ್ಲೆ ದೊಡ್ಡ ಜಿಲ್ಲೆಗಿದೆ, ಮತ್ತು ಈ ಬೆಳಗಾವಿ ತಾಲೂಕು ಕೂಡ ಭಾಳ ದೊಡ್ಡದಾಗಿದೆ, ಚಿಕ್ಕೋಡಿ ಜಿಲ್ಲೆ ಆಗಿದೆ. ಅಲ್ಲಿ ಸನ್ಮಾನ್ಯ ಸತೀಶ್ ಅಣ್ಣ ಜಾರಕಿಹೊಳಿ ಅವರು ಅವ್ರು KPCC ಅಧ್ಯಕ್ಷ ಮಂತ್ರಿ ಆಗಲಿ ಅಂತ ನಮ್ಮ ಆಸೆ ಇದೆ. ಲಕ್ಷ್ಮೀ ಹೆಬ್ಬಾಳ್ಕರು ಆಗಲಿ ಅಂತ ಆಸೆ ಆದರೆ ಅದು ಬೆಳಗಾವಿ ಶಹರಕ್ಕೆ ಇನ್ನೂವರೆಗೆ ಕೊಟ್ಟಿಲ್ಲ. ಇತಿಹಾಸ ತೆಗೆದು ನೋಡ್ರಿ, ನೀವು ಇತಿಹಾಸ ಬಿಟ್ಟು ಚೆಕ್ ಮಾಡ್ರಿ. ಅದು ಇಲ್ಲಿ ಬಂದು ಇದ್ದಂಥವ್ರು ಮಂತ್ರಿಗಳು ಆಗ್ಯಾರ, ಭಾಳಷ್ಟು ಜನ ಅದಾರ. ಕೇಂದ್ರ ಮಂತ್ರಿಗಳು ನೋಡಿದೆವು, ರಾಜ್ಯ ಮಂತ್ರಿಗಳು ನೋಡಿದೆವು. ಆದರೆ ನಮಗೂ ಒಂದು ಹಕ್ಕಿದೆ. ನಾವು ನಮ್ದೊಂದು ಫಂಡಮೆಂಟಲ್ ರೈಟ್ಸ್ ಇದೆ. ನಮ್ಮದು ಸಂವಿಧಾನ ಬಗ್ಗೆ, ಸಂವಿಧಾನ ಹಿಡ್ಕೊಂಡು ಹೋಗೋರು, ನಾವು ಸಂವಿಧಾನ ವಿಶ್ವಾಸ ಇಡೋರು, ನಾವು ಮತ ಹಾಕ್ತೇವೆ. ಬೆಳಗಾವಿ ಸಿಟಿಯಲ್ಲಿ ಎಲ್ಲ ಉತ್ತರದಲ್ಲಿ ನಾವೆಲ್ಲ ಮತ ಹಾಕ್ತೇವೆ. ನಮಗೂ ಒಂದು ಅಧಿಕಾರ ಕೊಡ್ರಿ, ನಮಗೂ ಒಂದು ನೈತಿಕ ಹಕ್ಕಿದೆ. ನಮ್ಮ ಮಂತ್ರಿ ಒಬ್ಬರು ಸಿಟಿಯಲ್ಲಿ ಇರ್ಲಂತ ಇಷ್ಟ ನಮ್ಮ ಭಾವನೆ ಇದೆ. ಆದರೆ ನಾವು ಯಾರಿಗೆ ವಿರೋಧ ಅಂತಿಲ್ಲ. ಇನ್ನೂ ಹೆಚ್ಚಿಗೆ ಕೊಟ್ಟಂತೀವಿ ನಾವು. 4 ಮಂತ್ರಿಮಂಡಲ ಕೊಡ್ರಿ, ನಾವು ಯಾಕಿಲ್ಲ ಅಂತೀವಿ ನಾವು. ಮತ್ತು ಬೆಳಗಾವಿ ಜಿಲ್ಲೆ ಭಾಳ ದೊಡ್ಡದು. ಯಾವ್ದು ಸರ್? ಹಾಂ ಸರ್, ಬೆಳಗಾವಿಯಲ್ಲಿ ಭಾಳಷ್ಟು ಡೆವಲಪ್ಮೆಂಟ್ ವರ್ಕ್ ಈಗಾಗಲೇ ಸನ್ಮಾನ್ಯ ಜಿಲ್ಲಾ ಮಂತ್ರಿ ಉಸ್ತುವಾರಿ ಆದಂಥ ಸತೀಶ್ ಅಣ್ಣ ಫ್ಲೈಓವರ್ ಆಗಲಿ, ಬೆಳಗಾವಿ ರೋಡಲ್ಲಿ ರಿಂಗ್ ರೋಡ್ ಆಗಲಿ, ಬೆಳಗಾವಿ ಸಿಟಿಯಲ್ಲಿ ಭಾಳಷ್ಟು ಡೆವಲಪ್ಮೆಂಟ್ ಮಾಡುವಂಥ ಕನಸು ನೆನೆಸಿದೆ. ಇದು ಬೆಳಗಾವಿ ಶಹರಕ್ಕೆ, ಯಾಕಂದರೆ ಇದು 2ನೇ ರಾಜಧಾನಿ ಆಗಿದ್ದರಿಂದ ಅಧಿವೇಶನ ನಡೀತಾ ಇದೆ. ಇಲ್ಲ, ಅವರು ಮಾಡ್ತಾ ಇದ್ದಾರೆ. ಅದ್ರ ಜೊತೆ ಇನ್ನೊಂದು ಮಂತ್ರಿಮಂಡಲ ಕೊಟ್ರಿ ಹೆಚ್ಚಿಗೆ ಪವರ್ ಸಿಗ್ತೈತಿ, ಹೆಚ್ಚಿಗೆ ಅಧಿಕಾರ ಸಿಗ್ತೈತಿ, ಮತ್ತು ಇನ್ನೂ ಡೆವಲಪ್ಮೆಂಟ್ ಬೆಳಗಾವಿ ಸಿಟಿದ ಆಗ್ತೈತೆ ಅಂತ ನಮ್ದೊಂದು ಆಸೆ. ಅದು ನಾವು ಅವ್ರನ್ನ ಬಿಟ್ಟು ಇವ್ರು ಮಾಡ್ರಿ ಅಂತ ಹೇಳಕ್ಕಾಗಲ್ಲ. ಬೆಳಗಾವ ಇಡೀ ಕರ್ನಾಟಕ ರಾಜ್ಯದೊಳಗೆ ದೊಡ್ಡ ಜಿಲ್ಲೆ. ಇದು 3 ಜಿಲ್ಲೆ ಆಗುವಂತ ಒಂದು ಜಿಲ್ಲೆ. ಅದಕ್ಕಾಗಿ ದಯಮಾಡಿ ಸಣ್ಣ ಜಿಲ್ಲೆಗೆ 1-2 ಮಂತ್ರಿಗಳನ್ನು ಕೊಡ್ತಾರ. ಅದಕ್ಕಾಗಿ ನಮ್ಮದು 3 ಜಿಲ್ಲೆ ಆಗುವಂತ ಬೆಳಗಾವಿ ಜಿಲ್ಲೆ. ಅದಕ್ಕಾಗಿ ದಯಮಾಡಿ ನೀವು 2-3 ಏನು ಅದಾರ ಅವ್ರು ಎಲ್ಲ ಡೆವಲಪ್ಮೆಂಟ್ ಮಾಡಕತ್ತಾರ, ಎಲ್ಲ ಇಂಪ್ರೂವ್ಮೆಂಟ್ ಮಾಡಕತ್ತಾರ, ಬೆಳಗಾವಿ ಒಳ್ಳೆ ರೀತಿ ಕೊಂಡೊಯ್ಲಕತ್ತಾರ. ಅದ್ರ ಜೊತೆ ನಮ್ಮ ಬೆಳಗಾವಿ ಸಿಟಿಯಲ್ಲಿ, ಬೆಳಗಾವಿ ಹುಟ್ಟಿದ ಹಿಡ್ಕೊಂಡು ಬೆಳಗಾವಿ ನಗರದಲ್ಲಿ ಯಾರೂ ಮಂತ್ರಿ ಆಗಿಲ್ಲ. ಹಿಂದಿನ ಒಂದು ಸ್ವಲ್ಪ ಹಿಸ್ಟ್ರಿ ತೆಗೆದು ನೋಡ್ರೆ ಬೆಳಗಾವಿ ಲೋಕಲ್ದಲ್ಲಿ ಯಾರೂ ಮಂತ್ರಿ ಆಗಿಲ್ಲ. ಅದಕ್ಕಾಗಿ ದಯಮಾಡಿ ರಾಜು ಶೇಟ್ ಅವರು ಎಲ್ಲಾ ಧರ್ಮ, ಎಲ್ಲಾ ಜಾತಿ, ಎಲ್ಲಾ ಕುಲ ಗೋತ್ರ ಜೊತೆ ಬಹಳ ಒಳ್ಳೆಯ ಸಂಬಂಧ ಇಟ್ಕೊಂಡಾರ. ಅದಕ್ಕಾಗಿ ದಯಮಾಡಿ ಅವ್ರಿಗೊಂದು ಮಂತ್ರಿಮಂಡಲ ಒಳಗೆ ಒಂದು ಅಪಾರ್ಚುನಿಟಿ ಕೊಟ್ರೆ, ಒಂದು ಮಂತ್ರಿ ಸ್ಥಾನ ಕೊಟ್ರೆ ಬೆಳಗಾವಿ ಒಳ್ಳೆ ರೀತಿ ಡೆವಲಪ್ಮೆಂಟ್ ಆಗ್ತದ, ಒಳ್ಳೆ ರೀತಿ ಸ್ಕೋಪ್ ಸಿಗ್ತದ. ಅದಕ್ಕಾಗಿ ಇವತ್ತು ಸತೀಶ್ ಅಣ್ಣ ಅದಾರ, ಇಡೀ ಕರ್ನಾಟಕ ರಾಜ್ಯದ PWD ಮಂತ್ರಿ ಅವರು. ಅದಕ್ಕಾಗಿ ಇಲ್ಲಿ ಲೋಕಲ್ ಒಬ್ಬರು ಮಂತ್ರಿ ಕೊಟ್ರಂದ್ರೆ ನಮಗೆ ಒಳ್ಳೆ ಒಂದು ಅನುಕೂಲ ಆಗ್ತದ. ಲಕ್ಷ್ಮೀ ಅಕ್ಕ ಹೆಬ್ಬಾಳ್ಕರ್ ಅದಾರ, ಅವರು ಕೂಡ ಸ್ಟೇಟ್ ಲೆವೆಲ್ ಮಂತ್ರಿ. ಅದಕ್ಕೆ ಇಲ್ಲಿ ಲೋಕಲ್ ಮಂತ್ರಿ ಅನ್ನೋರು ಯಾರು ಇಲ್ಲಿ ಇದ್ರಂದ್ರೆ ಅವರಿಗೆ ಕೆಲಸ ಮಾಡಕ್ಕೆ ಇನ್ನೂ ಸಪೋರ್ಟ್ ಆಗ್ತದ. ಅದಕ್ಕಾಗಿ ದಯಮಾಡಿ ಈ ದೊಡ್ಡ ಜಿಲ್ಲೆ ಆದಂತ ಬೆಳಗಾವಿ ಜಿಲ್ಲೆ 3 ಜಿಲ್ಲೆ ಆಗುವಂತ ಒಂದು ಕೆಪಾಸಿಟಿ ಅದ. ಅದಕ್ಕಾಗಿ ದಯಮಾಡಿ ರಾಜು ಶೇಟ್ ಅವರು ಲೋಕಲ್ ಒಂದು ಕ್ಯಾಂಡಿಡೇಟ್ಗೆ ಒಂದು ಮಂತ್ರಿ ಮಂಡಲವನ್ನು ಮಾಡ್ರಿ ಅಂದ್ರೆ ಒಳ್ಳೆ ರೀತಿ ಬೆಳಗಾವಿಗೆ ಒಂದು ಸ್ಥಾನಮಾನ ಕೊಟ್ಟಂಗೆ ಆಗ್ತೈತೆ ಅಂತ ಹೇಳಿ ನಾವು ಬೇಡಿಕೊಳ್ತೀವಿ. ಅದೇ ರೀತಿ ಇವತ್ತು KPCC ಅಧ್ಯಕ್ಷರು ಮತ್ತ ಈಗಿನ ಮುಖ್ಯಮಂತ್ರಿ ಅವರಾದ ನಮ್ಮ DK ಶಿವಕುಮಾರ್ ಅವರು, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಅವರು, ಎಲ್ಲ ಸಿದ್ದರಾಮಯ್ಯ ಸಾಹೇಬರು ಎಲ್ಲರೂ ಕೂಡ್ಕೊಂಡು ಬೆಳಗಾವಿ ನಗರ ಏನು ಹುಟ್ಟಿತ್ಲ ಆವತ್ತಿನ ಹಿಡ್ಕೊಂಡು ಇವತ್ತಿನ ತನ ಮಂತ್ರಿ ಮಂಡಲ ಒಮ್ಮೆ ಸಿಕ್ಕಿಲ್ಲ. ಅದಕ್ಕೆ ಬೆಳಗಾವಿ ನಗರಕ್ಕೆ ಒಂದು ಅಪಾರ್ಚುನಿಟಿ ಕೊಡ್ಬೇಕಂತ ಹೇಳಿ ನಾವು ಕೇಳ್ಕೊಳಕತ್ತೀವಿ ಅಷ್ಟೇ. ಧನ್ಯವಾದಗಳು ಎಲ್ಲರಿಗೂ. ಉತ್ತರ ಕರ್ನಾಟಕದಲ್ಲಿ ಮೈನಾರಿಟಿಗೆ ಅವನಿ ಮಂತ್ರಿ ಸ್ಥಾನ ಸಿಕ್ಕಿಲ್ಲ. ಮತ್ತೆ ಇನ್ನೊಂದು ವಿಷಯ ಏನಂದ್ರೆ ರಾಜು ಶೇಟ್ ಸಾಹೇಬ್ ಹೇಳಿದ್ದಾರೆ, ಎಲ್ಲ ಸಮಾಜದ ಜೊತೆಗೆ ಒಂದು ಒಳ್ಳೆ ಒಡನಾಟ ಇಟ್ಕೊಂಡು ಒಂದು ಮೃದು ಸ್ವಭಾವದ ಮತ್ತು ಅಭಿವೃದ್ಧಿ ಓರಿಯೆಂಟೆಡ್ ವ್ಯಕ್ತಿ. ಆದ್ದರಿಂದ ನಾನು ಹೈಕಮಾಂಡ್ಗೆ ಏನು ಒಂದು ಮನವಿ ಮಾಡ್ತೇನೆ ಅಂದ್ರೆ ಉತ್ತರ ಕರ್ನಾಟಕಕ್ಕೆ ಮತ್ತು ಮೈನಾರಿಟೀಸ್ ನಲ್ಲಿ ರಾಜು ಶೇಟ್ ಸಾಹೇಬ್ರನ್ನ ಮಂತ್ರಿಯಾಗಿ ಮಾಡಬೇಕು. ಯಾಕಂದ್ರೆ ಬೆಳಗಾವಿ ಜಿಲ್ಲಾದಲ್ಲಿ 2-3 ಮಂತ್ರಿ ಕೊಡ್ಬೇಕನ್ನೋದು ಯಾವುದೋ ಒಂದು ಇದಿಲ್ಲ. ಯಾಕಂದ್ರೆ ನಮ್ದು ದೊಡ್ಡ ಜಿಲ್ಲೆ ಇದೆ,
ಸುಮಾರು 2-3 ಜಿಲ್ಲೆ ಆಗುವಷ್ಟು ಒಂದು ಜಿಲ್ಲೆ, 18 ವಿಧಾನಸಭಾ ಕ್ಷೇತ್ರಗಳು ನಮ್ಮ ಜಿಲ್ಲೆ ಇದ್ದಾವೆ. ಇಂಥದ್ರಲ್ಲಿ ಇನ್ನೊಂದು ಮಂತ್ರಿ ಸ್ಥಾನ ಬಿಟ್ಟು 2 ಮಂತ್ರಿ ಸ್ಥಾನ ಕೊಡ್ಲಿಕ್ಕೆ ಏನು ಅಡ್ಡಿ ಇಲ್ಲ. ಆದ್ದರಿಂದ ಎಲ್ಲ ಸಮಾಜದವರು ಇವತ್ತು ನೋಡ್ಬೋದು ತಾವು, ನಮ್ಮ ಎಲ್ಲ ದಲಿತ ಬಾಂಧವರು ಇವತ್ತು ಒಗ್ಗಟ್ಟಾಗಿ ಅವರ ಹಿಂದೆ ನಿಂತಿದ್ದಾರೆ. ಅಂದ್ರೆ ಇದು ಅಹಿಂದ ಸಮಾಜಕ್ಕೆ ಒಂದು ಆದ್ಯತೆ ಬೆಳಗಾವಿ ಜಿಲ್ಲೆಯಲ್ಲಿ ಕೊಟ್ಟಂಗ ಆಗ್ತದ. ಆದ್ರಿಂದ ರಾಜು ಶೇಟ್ ಸಾಹೇಬ್ರನ್ನ ಯಾವುದೇ ಒಂದು ಕಾರಣ ಹೇಳದೆ ಇವತ್ತು ಅವ್ರನ್ನ ಮಂತ್ರಿಯಾಗಿ ಮಾಡ್ಬೇಕಂತ ನಾವು ಮನವಿ ಮಾಡ್ತೀವಿ. ಮುಂದಿನ ದಿನಮಾನದಲ್ಲಿ ಎಲ್ಲರೂ ಕುಡ್ಕೊಂಡು, ಎಲ್ಲ ಸಮಾಜದವರು ಕುಡ್ಕೊಂಡು ಹೈಕಮಾಂಡ್ ಮುಂದೆ ಹೋಗಿ ರಾಜು ಶೇಟ್ ಸಾಹೇಬ್ರನ್ನ ಮಂತ್ರಿ ಮಾಡಬೇಕನ್ನುವಂತ ಮನವಿಯನ್ನು ನಾವು ಮಾಡ್ತೀವಿ ಅನ್ನೋ ಮುಖಾಂತರ ನನ್ನ ಮಾತು ಮೀರಿ ವಿರಾಮ ಹೇಳ್ತಾನೆ. ತಾವೇನು ಪ್ರಶ್ನೆ ಇದೆ ಕೇಳಬಹುದು. ನೂತನ ಸಾರಥಿಯಾಗಿ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಹೊಸ ಸಂಪುಟ ರಚನೆ ಆಗ್ತದೆ. ಈ ಕರ್ನಾಟಕ ರಾಜ್ಯ ದೊಡ್ಡದು, ಅದರಲ್ಲಿ 2ನೇ ಅಂಗ ಅಂದ್ರೆ ಬೆಳಗಾವಿ ಜಿಲ್ಲೆ ದೊಡ್ಡ ಜಿಲ್ಲೆ. ಈ ಜಿಲ್ಲೆಗೆ 4-5 ಮಂತ್ರಿಗಳನ್ನ ಕೊಟ್ಟರು ಸಾಕಾಗೋದಿಲ್ಲ. ಯಾಕಂದ್ರೆ ಬೆಂಗಳೂರಲ್ಲಿ 5ರಿಂದ 6 ಮಂದಿ ಮಂತ್ರಿಗಳಿದ್ದಾರೆ. ಅಲ್ಲಿ ಮಾಡುವಂತ ಅಭಿವೃದ್ಧಿಗೆ ದೊಡ್ಡ 4-5 ಮಂತ್ರಿ ಕೊಟ್ಟಿದ್ದಾರೆ. ನಮ್ಮ ಬೆಳಗಾವಿ ಜಿಲ್ಲೆಗೆ 1-2 ಮಂತ್ರಿಗಳನ್ನ ಹೆಚ್ಚು ಮಾಡಬೇಕು. ಅದರಲ್ಲಿ ವಿಶೇಷವಾಗಿ ರಾಜು ಶೇಟ್ ಸಾಹೇಬ್ರನ್ನ ಯಾಕೆ ಮಾಡ್ಬೇಕು ಅನ್ನುವಂತ ವಿಚಾರವನ್ನ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಅಲ್ಪಸಂಖ್ಯಾತರು ಒಬ್ಬರೇ ಏಕೈಕ ಶಾಸಕರೇ ಯಾರು ಆಯ್ಕೆ ಆಗಿದ್ರ ಅದು ರಾಜು ಶೇಟ್ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ. ಸರ್ವ ಧರ್ಮ ಸರ್ವ ಜನಾಂಗದ ಸೂತ್ರವನ್ನು ಹಿಡ್ಕೊಂಡು ಎಲ್ಲಾ ಸಮುದಾಯದವರು ನಮ್ಮವರು ಅನ್ನುವಂತ ಒಂದು ಅಭಿವೃದ್ಧಿ ಮಾಡುವಂತ ನಾಯಕರಿದಾರ, ಶಾಸಕರಿದಾರ. ಅವ್ರ ಮಂತ್ರಿ ಸ್ಥಾನವನ್ನು ಕೊಟ್ಟದಾದ್ರ ಒಂದು ಒಳ್ಳೇದಾಕತಿ. ನಮ್ಮ ಮಲ್ಲೇಶನ ಚೌಲ ಮತ್ತು ಪಾಟೀಲ್ ಅವರ ನೇತೃತ್ವದೊಳಗ ಇವತ್ತು ಪ್ರೆಸ್ ಮುಖಾಂತರ ಅಷ್ಟ ಅಲ್ಲ, ನಾವು ಸಂಬಂಧಪಟ್ಟ ನಾಯಕರಿಗೆ ನಮ್ಮ ಕರ್ನಾಟಕ ರಾಜ್ಯದ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಶಿವಕುಮಾರ್ ಸಾಹೇಬರು, ಪರಮೇಶ್ವರ್ ಸಾಹೇಬರು, ಸತೀಶ್ ಜಾರಕಿಹೊಳಿ ಸಾಹೇಬರು, ಇನ್ನುಳಿದ ಮುಖಂಡರಿಗೆ ಎಲ್ಲರಿಗೂ ಭೇಟಿಯಾಗಿ ಹೈಕಮಾಂಡ್ದವರಿಗೂ ನಾವು ರಾಜು ಶೇಟ್ ಅವರಿಗೆ ಮಂತ್ರಿ ಸ್ಥಾನವನ್ನು ಕೊಡಬೇಕಂತ ನಾವು ಒತ್ತಾಯ ಮಾಡ್ತೇವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ಬಯಸ್ತಾ ಇದ್ದೇನೆ. ಇವತ್ತು ನಾನು ನಗರ ಮಹಿಳಾ ಅಧ್ಯಕ್ಷರಾಗಿ ಲತಾ ಎಸ್ ಮಾನೆ. ಇದು ನಾವು ನಗರದ ಶಾಸಕರಾದಂತ ನಮ್ಮ ರಾಜು ಶೇಟ್ ಸಾಹೇಬರಿಗೆ ಮಂತ್ರಿ ಸ್ಥಾನ ನಮ್ಮ ಮಹಿಳಾ ಕಾಂಗ್ರೆಸ್ ವತಿಯಿಂದ ನಾವು ಬೇಡಿಕೊಳ್ಳುತ್ತೇವೆ. ಇವತ್ತು ನಾವು ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಾಗ್ಲಿ, ಹಾಗೂ ನಮ್ಮ ಸಿದ್ದರಾಮಯ್ಯ ಸಾಹೇಬರಾಗ್ಲಿ, ಹಾಗೂ ನಮ್ಮ ರಾಹುಲ್ ಗಾಂಧೀಜಿಯವರಾಗ್ಲಿ, ಹಾಗೂ ನಮ್ಮ ಡಿ ಕೆ ಶಿವಕುಮಾರ್ ಸರ್ ಆಗ್ಲಿ, ಹಾಗೂ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರಾಗ್ಲಿ, ಹಾಗೂ ನಮ್ಮ ಸತೀಶಣ್ಣ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ನಮ್ಮ ಕಾಂಗ್ರೆಸ್ ಮುಖಂಡರು ಹಾಗೂ ನಮ್ಮ ಬೆಳಗಾವಿ ನಗರದ ಎಲ್ಲ ನಮ್ಮ ಮುಖಂಡರ ನೇತೃತ್ವದಲ್ಲಿ ನಾವು ಒಂದು ನಮ್ಮ ಆಸಿಫ್ ಶೇಟ್ ಸಾಹೇಬರಿಗೆ ಒಂದು ಮಂತ್ರಿ ಸ್ಥಾನ ನೀಡಬೇಕೆಂದು ನಾವು ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಇದೆ, ಯಾಕಂದ್ರೆ ಅವ್ರು ಈಗ ಬಂದಾಗಿಂದ ತುಂಬಾ ಬೆಳಗಾವಿಯಲ್ಲಿ ಅಭಿವೃದ್ಧಿನ ಆಗ್ತಾ ಇದೆ. ಮತ್ತೆ 2008ರಿಂದ ಕೂಡ ದೊಡ್ಡ ಸಾಹೇಬರು ಕೂಡ 2 ಸಲ MLA ಆಗಿದ್ದಾರೆ. ಇನ್ನೂ ಮಟ್ಟ ಅವ್ರಿಗೆ ಅವ್ರ ಮಂತ್ರಿ ಅವರು ಕೂಡ ಮಂತ್ರಿ ಕೊಟ್ಟಿಲ್ಲ. ಈಗ ನಾವ್ ಹೇಳ್ತಾ ಇದೀವಿ, ರಾಜು ಶೇಟ್ ಅವರು ಅತಿ ಕಡು ಬಡು ಯಾರೋ ಹೋಗ್ಲಿ, ಯಾರೋ ಏನು ಸಮಸ್ಯೆ ತಗೊಂಡು ಹೋದ್ರೆ ತಕ್ಷಣ ಅದಕ್ಕೆ ಸ್ಪಂದಿಸ್ತಾರೆ. ಮತ್ತೆ ಎಲ್ಲಾರು ಜೊತೆಗೆ ಒಕ್ಕಟ್ಟಾಗಿರ್ತಾರೆ. ಮತ್ತೆ ಅವ್ರು ಬಂದಾಗಿನ ಬೆಳಗಾವಿಯಲ್ಲಿ ತುಂಬಾ ಅಭಿವೃದ್ಧಿ ಆಗ್ತಾ ಇದೆ, ತುಂಬಾ ಕೆಲಸ ಚೆನ್ನಾಗ್ ಆಗ್ತಾ ಇದೆ. ನಾನು ನನ್ನ ಕಡೆಯಿಂದ ನನ್ನ ಕಮ್ಯುನಿಟಿಗೆ ಇನ್ನೂ ಮಠ ಸಿಕ್ಕಿಲ್ಲ. ನಾನು ರಾಜು ಶೇಟ್ ಸಾಹೇಬರಿಗೆ ಬೆಂಬಲಿಸ್ತೀನಿ. ಅವ್ರಿಗೆ ಮಂತ್ರಿ ಸ್ಥಾನ ಕೊಡ್ಬೇಕಂತ ನಾನು ಕೇಳ್ಕೊತಾ ಇದೀನಿ. ಕೊಡ್ಲಿಲ್ಲ ಅಂದ್ರೆ ನಾವು ಉಗ್ರ ಹೋರಾಟ ಮಾಡಿ ನಮ್ಮ ರಾಜು ಶೇಟ್ ಸಾಹೇಬ್ರಿಗೆ ಮಂತ್ರಿ ಕೊಡ್ಲೇಬೇಕಂತ ನಾವು ಒತ್ತಾಯ ಮಾಡ್ತಾ ಇದೀನಿ. ಇಲ್ಲಂದ್ರೆ ಬೆಂಗಳೂರು ಬಂದು ನಾವು ಹೋರಾಟ ಮಾಡ್ಬೇಕಾಗತ್ತೆ. ಯಾಕಂದ್ರೆ ನಾವು ಅವ್ರ ಕೆಲಸ, ಅವ್ರ ಅಭಿವೃದ್ಧಿ, ಅವ್ರಿಗೆ ಎಂತ ಹಾರ್ಟ್ ಆದ್ರೂ ಕೂಡ ಅವ್ರಿಗೆ ಹಾಸ್ಪಿಟಲ್ ಡಿಸ್ಚಾರ್ಜ್ ಆದ್ಮೇಲೆ ಅವ್ರ ಅಧ್ಯಕ್ಷತನದಲ್ಲಿ ಇದ್ದು ಕೆಲಸ ಮಾಡಿದ್ದಾರೆ, ಜನ ಸೇವೆ ಮಾಡಿದ್ದಾರೆ. ಈಗ ಶಾಸಕರಾಗಿದ್ದಾರೆ, ಆದ್ರೆ ಬದ್ಲಿಕಾದ್ರೆ ಕೂಡ ಜನ ಸೇವೆ ಮಾಡ್ಕೊಂಡು ಬಂದಿದ್ದಾರೆ ಅವರು. ಈಗ ನನ್ನ ಕಮ್ಯುನಿಟಿದಿಂದ ನಮ್ಮ ರಾಜು ಶೇಟ್ ಸಾಹೇಬರಿಗೆ ಮಿನಿಸ್ಟರ್ ಕೊಡ್ಬೇಕಂತ ನಾವು ಒತ್ತಾಯನ ಮಾಡ್ತಾ ಇದೀವಿ. ಕೊಡ್ಲಿಲ್ಲ ಅಂದ್ರೆ ಹೋರಾಟ ಆಗ್ತಿದೆ ಅಂತ ನಾನು ಹೇಳಿಕೆ ಬಯಸ್ತೀನಿ.